ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ಏನು ದೇವಗುಂಡಿ ಭಾಗಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಈಗ ಒಂದು ಮೇಲ್ಸೇತುವೆಯನ್ನ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಅವೈಜ್ಞಾನಿಕವಾದಂತಹ ಮೇಲ್ಸೇತುವೆ ಕಾಮಗಾರಿಯಾಗಿದೆ. ಮತ್ತು ತಾವು ನೋಡ್ಬೋದು ಇದನ್ನ. ಯಾಕಂದ್ರೆ ಈ ಕಡೆ ಎಲ್ಲ ಯಾವ ರೀತಿಯಲ್ಲಿ ಮತ್ತೆ ಇಲ್ಲಿ ಒಂದು ಕಟ್ ರೋಡ್ ಇರೋದ್ರಿಂದ ಅಡ್ಡ ತಿರುವು ಇರೋದ್ರಿಂದ ಈ ಒಂದು ರಸ್ತೆಗೆ ಏನಾಗಿದೆ ಕೇಳಿದ್ರೆ ಈ ಒಂದು ರಸ್ತೆ ಏನಾಗಿದೆ ಕೇಳಿದ್ರೆ ಒಂದು ಅವೈಜ್ಞಾನಿಕವಾಗೇ ಇದೆ. ಯಾಕಂತ ಕೇಳಿದ್ರೆ ರೋಡ್ ಅಡ್ಡ ಇರೋದ್ರಿಂದ ಇಷ್ಟೊಂದು ಹೈಟ್ ಒಂದು ಎತ್ತರದ ಒಂದು ಈ ಒಂದು ಸೇತುವೆ ಬೇಡಾಗಿತ್ತು. ಯಾಕಂತ ಕೇಳಿದ್ರೆ ಎತ್ತರದ ಸೇತುವೆ ಬೇಡಾಗಿತ್ತು. ಮತ್ತೇನಂತ ಕೇಳಿದ್ರೆ ಇಲ್ಲಿಯವ್ರದ್ದು ಒಂದು ಸಿಸ್ಟಮ್ ಪ್ಲಾನಿಂಗ್ ಅಲ್ಲ ಇದು. ಯಾಕಂದ್ರೆ ಇಲ್ಲಿಯ ಒಂದು ಪ್ಲಾನಿಂಗ್ ಇಲ್ಲ. ಬಾಕಿ ಎರಗಿನಿಂದ ಕೆಲಸದವ್ರನ್ನ ತಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ವಾರ್ಡ್ ಮೆಂಬರ್ ಆಗಿರ್ಬೋದು ಇಲ್ಲಿಯವರು. ಯಾಕಂತ ಕೇಳಿದ್ರೆ ಅದು ಯಾವ್ದು ಪೂರ್ವ ಸಿದ್ಧತೆಗಳು ಇಲ್ಲದೆ ಈ ಒಂದು ಕಾಮಗಾರಿ ನಡೆದಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಅಧಿಕಾರಿ ಆಗಿರ್ಬೋದು, ಸರ್ಕಾರ ವರ್ಗದವರಾಗಿರ್ಬೋದು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನ ಮಾಡಬೇಕು. ಯಾಕಂತ ಕೇಳಿದ್ರೆ ಇದು ಹಣ ಯಾವುದೇ ರೀತಿಯಾದಂಥ ಬಳಕೆಗೆ ಬರುವಂಥದ್ದು ಅಲ್ಲ. ಯಾಕಂದ್ರೆ ಬ್ರಿಡ್ಜ್ ತಾವು ಈ ಸೇತುವೆಯನ್ನು ನೋಡ್ಬೋದು. ಇದನ್ನ ಯಾವುದೇ ರೀತಿಯಾದಂತಹ ಕಾಮಗಾರಿ ಮಾಡಿದ್ರೂ ಕೂಡ ಅದಕ್ಕೆ ಯೂಸ್ ಇಲ್ಲ. ಯಾಕಂತ ಕೇಳಿದ್ರೆ ಅಲ್ಲಿಂದ ಮೇಲಿಂದ ಬರುವುದಕ್ಕೆ ಭಾಳ ತೊಂದರೆ ಆಗ್ತದೆ. ಮತ್ತು ಆ ಕಡೆಯಿಂದ ಬರುವವರಿಗೂ ಕೂಡ ಭಾಳ ತೊಂದರೆ ಆಗ್ತದೆ. ತಾವು ನೋಡ್ಬೋದು ಇದನ್ನ ಒಂದು ರೀತಿ ಅವೈಜ್ಞಾನಿಕ ಕಾಮಗಾರಿ ಥರನೇ ಅವೈಜ್ಞಾನಿಕ ಕಾಮಗಾರಿನೇ ಆಗಿದೆ. ಮತ್ತು ಯಾವುದೇ ಬಳಕೆಗೆ ಜನರಿಗೆ ಒಂದು ಸೂಕ್ತವಾದ ಬಳಕೆ ಯೂಸ್ ಆಗ್ತಾರಂತ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೇಳಿದ್ರೆ ಪಕ್ಕದ ಕೆರೆಯವರು ಈ ಕೆರೆಗೆ ಬರಬೇಕಾದ್ರೆ ಈ ಒಂದು ಮೇಲ್ಸೇತುವೆಯನ್ನು ದಾಟು ಹೋಗುವಂಥ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೆ. ಮತ್ತೇನಂದ್ರೆ ಇಲ್ಲಿ ಒಂದು ದೇವಗುಂಡಿ ಭಾಗದವರಾಗಿರ್ಬೋದು, ಹಂದಿಗೋಣ ಭಾಗದವರಾಗಿರ್ಬೋದು ಇದನ್ನ ಒಂದು ದಾಟು ಹೋಗುವಂಥ ಅವಶ್ಯಕತೆ ಇದೆ. ಮತ್ತು ಮಳೆಗಾಲದ ಸಮಯದಲ್ಲಿ ತೀವ್ರ ತೊಂದರೆ ಉಂಟಾಗ್ತದೆ. ಈಗಾದ್ರೆ ಬೇಸಿಗೆಗಾಲ ಸಮಯ ಏನು ತೊಂದರೆ ಆಗೋದಿಲ್ಲ. ಮಳೆಗಾಲದ ಸಮಯದಲ್ಲಿ ಇಲ್ಲಿಯವರಿಗೆ ಸ್ಥಳೀಯರಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಆ ಒಂದು ನಿಟ್ಟಿನಲ್ಲಿ ತಾವು ಇದನ್ನ ಸರ್ಕಾರ ಹಾಗೂ ಅಧಿಕಾರಿಗಳು ಆಡಳಿತಾರೂಢ ಸರ್ಕಾರ ಏನಿದೆ ಅದ್ರ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ತಾವು ನೋಡಿ ಇದು ಇಲ್ಲೂ ಕೂಡ ಒಂದು ರೀತಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ನಡೀತಾನೆ ಇದೆ. ಯಾಕಂತ ಕೇಳಿದ್ರೆ ಅದಕ್ಕೆ ಸಿಸ್ಟಮೇ ಇಲ್ಲ. ಮತ್ತೇನಂತ ಕೇಳಿದ್ರೆ ಬ್ರಿಡ್ಜ್ ಕೂಡ ಇಷ್ಟೊಂದು ಎತ್ತರದ ಮಟ್ಟದಲ್ಲಿ ಸೇತುವೆ ಅವಶ್ಯಕತೆ ಇರಲಿಲ್ಲ. ಅದು ಸ್ಲೋಪ್ ಮಾಡಬೇಕಾಗಿತ್ತು. ಮತ್ತೆ ಪೂರ್ವಾಪರ ಯೋಚನೆ ಮಾಡದೆ ಮತ್ತೆ ಏನಂದ್ರೆ ಇಲ್ಲಿ ಶಾಸಕರು ಒಂದು ಪಕ್ಷದವರಾಗಿದ್ದಾರೆ. ರೂಲಿಂಗ್ ರಾಜ್ಯದಲ್ಲಿ ನಮ್ದು ಏನು ಆಡಳಿತಾರೂಢ ಪಕ್ಷ ಒಂಥರ ಆಗಿದೆ. ಮತ್ತೆ ವಿರೋಧ ಪಕ್ಷದವರು ಕೂಡ ಎಲ್ಲಿದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಮತ್ತು ವಿಶೇಷವಾಗಿ ಹೋರಾಟಗಾರರು ಕೂಡ ಯಾವುದೇ ರೀತಿಯಾದಂಥ ಯಾವುದೇ ಚಿಂತನೆಯನ್ನು ಮಾಡ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚಿಕೊಳ್ಳೋದ್ರಿಂದ ಆಗುವಂಥದ್ದು ಇದು ಪರಿಣಾಮಗಳು ತಾವನ್ನ ನೋಡ್ಬೋದು. ಎಲ್ಲ ಆಡಳಿತ ಪಕ್ಷ ಮತ್ತೆ ಏನು ಆಡಳಿತಾರೂಢ ಸರ್ಕಾರ ಮತ್ತೆ ವಿರೋಧ ಪಕ್ಷ ಪ್ರತಿಪಕ್ಷಗಳಾಗಿರ್ಬೋದು ಹೋರಾಟಗಳು ಒಂದೇ ವೇದಿಕೆ ಹಂಚಿಕೊಂಡಾಗ ಇಂಥ ಕಾಮಗಾರಿಗಳು ಬೆಳಕಿಗೆ ಬರ್ತವೆ. ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಒಂದು ಸರ್ಕಾರ ಆಡಳಿತಾರೂಢ ಸರ್ಕಾರ ಏನಿದೆ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ಮಾಡಿ ಇದ್ರ ಬಗ್ಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು. ಮತ್ತೇನಂದ್ರೆ ಇಲ್ಲಿಯ ಸ್ಥಳೀಯರಿಗೆ ಈ ಒಂದು ಮಾರ್ಗ ಸುಗಮವಾಗಿ ಮಾಡಿಕೊಡ್ಬೇಕು. ಮತ್ತು ಈ ಮಳೆಗಾಲದ ಸಮಯದಲ್ಲಿ ಇಲ್ಲಿಯ ಜನರಿಗೆ ಒಂದು ತೀವ್ರ ತೊಂದರೆ ಆಗ್ತದೆ. ಮತ್ತೇನಂದ್ರೆ ಇಲ್ಲಿಯ ಜನರಿಗೆ ತೀವ್ರ ತೊಂದರೆ ಆಗ್ತದೆ. ಇದನ್ನು ಬಗೆಹರಿಸ್ಕೊಡ್ಬೇಕು. ಇಲ್ಲ ಬಿಟ್ಟರೆ ಇಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ತಡೆಯನ್ನು ಮಾಡುವಂಥ ಕಾರ್ಯವನ್ನು ಕೂಡ ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ಸರ್ಕಾರಕ್ಕೆ ಮತ್ತು ಆಡಳಿತಾರೂಢ ಸರ್ಕಾರಕ್ಕೆ ಆಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಎಚ್ಚರದ ಗಂಟೆಯನ್ನು ಬಾರಿಸೋದ್ರ ಮೂಲಕ ಈಗಾಗಲೇ ನಾವು ಒಂದು ಹೇಳಿಕೆಯನ್ನು ನೀಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೊಂದು ನೀವು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂದ್ಬಿಟ್ರೆ ನಾವು ತಾಲೂಕಾ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ. ಮತ್ತು ಇಲ್ಲೇ ತಡೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಅಧಿಕಾರಿಗಳು ಚಿಂತನೆ ಮಾಡಬೇಕು. ಯಾವುದೇ ರೀತಿಯ ಸಂಬಂಧ ಇಲ್ಲದಂತೆ ಈಗಾಗಲೇ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಗಂಭೀರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು. ಮತ್ತು ಶಾಸಕರಾಗಿರ್ಬೋದು ಆಡಳಿತಾರೂಢ ಸರ್ಕಾರ ಆಗಿರ್ಬೋದು ಇಲ್ಲಿಯ ಸ್ಥಳೀಯರಿಗೆ ದಾರಿಯನ್ನು ಒಂದು ಬ್ರಿಡ್ಜನ್ನು ಒಂದು ಸೇತುವೆಯನ್ನು ಸುಗಮವಾಗಿ ನಡೆಸ್ಕೊಡ್ಬೇಕು. ಮತ್ತೇನೆಂದರೆ ಇಲ್ಲಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿ ಏನು ನಡೆದಿದೆ ಅದ್ರ ಬಗ್ಗೆ ಅದನ್ನು ಸೂಕ್ತವಾಗಿ ನಡೆಸಿ ಮತ್ತೇನೆಂದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿ ಬಂದು ಮತ್ತು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಸೂಕ್ತವಾದ ಪರಿಹಾರ ಕಂಡುಕೊಳ್ಳಿಲ್ಲ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಿರೋ ಅದಕ್ಕೆ ಅಧಿಕಾರಿ ವರ್ಗ ಮತ್ತು ಸರ್ಕಾರ ಹೊರಬೇಕಾಗ್ತದೆ ನಾನು ಕೇಳ್ಕೊಳ್ತಾ ಇದ್ದೀನಿ.